ಸದ್ಯಕ್ಕೆ ಮದುವೆಯಾಗುವುದು ಎಷ್ಟು ಕಷ್ಟಕರ ಆಗಿದೆನೋ, ಮದುವೆಯಾದ ನಂತರ ಮ್ಯಾರಿಡ್ ಲೈಫನ್ನು ಮ್ಯಾನೇಜ್ ಮಾಡುವುದು, ಮದುವೆಯನ್ನು ಉಳಿಸಿಕೊಳ್ಳೋದು ಇದಕ್ಕಿಂತಲೂ ಕಷ್ಟಕರವಾಗಿದೆ. ನಿಮ್ಮ ಸಕ್ಸಸ್, ಹ್ಯಾಪಿನೆಸ್, ಹೆಲ್ತ್, ವೆಲ್ತ್ ಎಲ್ಲವೂ ಕೂಡ ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಲೈಫ್ ಪಾರ್ಟ್ನರ್ನ ಜೊತೆಗೆ ಯಾವ ರೀತಿ ಇದೆ ಅನ್ನೋದರ ಮೇಲೇ ಡಿಪೆಂಡೆಂಟ್ ಆಗಿದೆ. ಅದಕ್ಕಾಗಿ ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಜೊತೆಗೆ ಗುಡ್ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಲೇಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಒಂದು ವೇಳೆ ನೀವು ಹೊಸದಾಗಿ ಮದುವೆಯಾಗಿದ್ದರೆ ನಿಮ್ಮ ಮ್ಯಾರಿಡ್ ಲೈಫನ್ನು ಎಂಜಾಯ್ ಮಾಡುವುದಕ್ಕಾಗಿ ಈ 18 ರೂಲ್ಸ್ಗಳನ್ನು ತಪ್ಪದೇ ಫಾಲೋ ಮಾಡಿ. ಇದರಲ್ಲಿ 15ನೇ ರೂಲ್ ಇದೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಡೋಂಟ್ ಮಿಸ್ ಇಟ್. ಟಿಪ್ ನಂಬರ್ 1, ಕೀಪ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಮದುವೆಯಾದ ನಂತರ ನಿಮ್ಮ ಸಂಗಾತಿಯ ಮೇಲೆ, ನಿಮ್ಮ ಸಂಸಾರದ ಮೇಲೆ ಯಾವುದೇ ಥರನಾದ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಒಂದರ್ಥ ಮಾಡ್ಕೊಳ್ಳಿ, ಮದುವೆಯಾದ ನಂತರ ನಿಮ್ಮ ಲೈಫು ಡ್ರಾಮ್ಯಾಟಿಕಲಿ, ಮ್ಯಾಜಿಕಲಿ ಚೇಂಜ್ ಆಗಲ್ಲ. ನಿಮ್ಮ ಲೈಫು 2 ಗಂಟೆಯ ಮೂವಿ ಅಲ್ಲ. ನಿಮ್ಮ ಲೈಫು 1 ನಿಮಿಷದ ರೀಲ್ ಅಲ್ಲ. ನಿಮಗೆ ಪರ್ಫೆಕ್ಟ್ ಮ್ಯಾರೇಜ್, ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಬರೀ ಸಿನಿಮಾದಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ, ಯೂಟ್ಯೂಬ್ ವಿಡಿಯೋಗಳಲ್ಲಿ ಮಾತ್ರ ಸಿಗ್ತಾರೆ, ರಿಯಲ್ ಲೈಫಲ್ಲಿ ಸಿಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಪರ್ಫೆಕ್ಟ್ ಪರ್ಸನ್ ಇರಲ್ಲ. ಪರ್ಫೆಕ್ಟ್ ಮ್ಯಾರೇಜ್ ಅನ್ನೋದು ಎಕ್ಸಿಸ್ಟ್ ಆಗಲ್ಲ. ಅದಕ್ಕಾಗಿ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಬರೀ ರಿಯಲಿಸ್ಟಿಕ್ ಆಗಿರುವ ಎಕ್ಸ್ಪೆಕ್ಟೇಷನ್ಗಳನ್ನು ಮಾತ್ರ ಇಟ್ಕೊಳ್ಳಿ. ಫಿಲ್ಮಿ ಜಗತ್ತಿನಿಂದ ಹೊರಬನ್ನಿ. ಟಿಪ್ ನಂಬರ್ 2, ಸ್ಟಾಪ್ ಕಂಪೇರಿಂಗ್ ವಿತ್ ಅದರ್ಸ್. ಮದುವೆಯಾದ ನಂತರ ನಿಮ್ಮನ್ನು, ನಿಮ್ಮ ಲೈಫ್ ಪಾರ್ಟ್ನರನ್ನು, ನಿಮ್ಮ ಮ್ಯಾರೇಜ್ ಲೈಫನ್ನು ಬೇರೆಯವರೊಂದಿಗೆ ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಬಹಳಷ್ಟು ಜನ ಆನ್ಲೈನ್ ಫೇಕ್ ವರ್ಲ್ಡನ್ನೇ ನಿಜ ಅಂತ ನಂಬ್ಕೊಂಡ್ಬಿಟ್ಟು ತಮ್ಮ ಜೀವನ ಸಂಗಾತಿಯನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನೀವೇನು ವಾಟ್ಸಪ್ ಸ್ಟೇಟಸ್ನಲ್ಲಿ, ಸೋಷಲ್ ಮೀಡಿಯಾದಲ್ಲಿ, ಇಂಟರ್ನೆಟ್ನಲ್ಲಿ ನೋಡ್ತಾ ಇರ್ತೀರಲ್ಲ, ಅದೆಲ್ಲವೂ ಕೂಡ ನಿಜ ಆಗಿರಲ್ಲ. ಇವರು ಬರೀ ಡಮ್ಮಿ ಪೀಸ್ಗಳಾಗಿರ್ತಾರೆ. ಇವರ ಒಂದು ಲೈಫ್ ಪರ್ಫೆಕ್ಟ್ ಆಗಿದೆ ಅಂತೇಳಿ ತೋರಿಸ್ಬಿಟ್ಟು ದುಡ್ಡು ಮಾಡ್ತಾ ಇರ್ತಾರೆ, ಕಂಡವರ ಹೊಟ್ಟೆ ಉರಿಸ್ತಾ ಇರ್ತಾರೆ. ಅದಕ್ಕಾಗಿ ಈ ಎಲ್ಲ ಸ್ಟೆಪ್ಸ್ಗಳನ್ನು ನೋಡಿಬಿಟ್ಟು ನೀವು ನಿಮ್ಮ ಜೀವನ ಸಂಗಾತಿಯನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮ್ಯಾರಿಡ್ ಲೈಫನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಹೆಣ್ಮಕ್ಕಳು ನಿಮ್ಮ ಗಂಡನ ಸ್ಯಾಲ್ರಿಯನ್ನು, ಫೈನಾನ್ಷಿಯಲ್ ಸ್ಟೇಟಸನ್ನು, ಪ್ರಾಪರ್ಟಿಯನ್ನು ಯಾವುದೇ ಕಾರಣಕ್ಕೂ ಬೇರೆ ಪುರುಷರೊಂದಿಗೆ ಕಂಪೇರ್ ಮಾಡಬೇಡಿ. ಅದೇ ಥರ ಗಂಡ್ಮಕ್ಕಳಾಗಿ ನೀವು ನಿಮ್ಮ ಹೆಂಡತಿಯ ಬ್ಯೂಟಿಯನ್ನು ಬೇರೆ ಹೆಂಗಸರೊಂದಿಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗಂಡ ಅಥವಾ ಹೆಂಡತಿ ಹೇಗಿದ್ದಾರೋ ಅವರನ್ನು ಅದೇ ಥರ ಎಕ್ಸೆಪ್ಟ್ ಮಾಡಿ. ಎಕ್ಸೆಪ್ಟ್ ಯುವರ್ ಲೈಫ್ ಪಾರ್ಟ್ನರ್ ಆ್ಯಸ್ ಇಟ್ ಈಸ್ ಅಂದಾಗಲೇ ನೀವು ನಿಮ್ಮ ಮ್ಯಾರಿಡ್ ಲೈಫನ್ನು ಎಂಜಾಯ್ ಮಾಡೋಕ್ಕಾಗತ್ತೆ. ಕಂಪ್ಯಾರಿಸನ್ ಮಾಡ್ಕೊಂಡು ಕುಂತ್ರೆ ನೀವು ಕೊರಗ್ತೀರಾ, ನಿಮ್ಮ ಮ್ಯಾರಿಡ್ ಲೈಫನ್ನು ಹಾಳು ಮಾಡ್ಕೊತೀರಾ. ಟಿಪ್ ನಂಬರ್ 3, ಡೂ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬಿಫೋರ್ ಫ್ಯಾಮಿಲಿ ಪ್ಲ್ಯಾನಿಂಗ್. ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡುವುದಕ್ಕಿಂತ ಮುಂಚೆ ಕಡ್ಡಾಯವಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡಿ. ಸದ್ಯಕ್ಕೆ ಬೆಲೆ ಏರಿಕೆ ಗಗನಕ್ಕೇರಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಜಾಬ್ ಕ್ರೈಸಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ನಿಮಗೆ ಜಾಬ್ ಸಿಕ್ಕಿರೋದು ಯಾವಾಗ ಹೋಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಇಂತಹ ಸಮಯದಲ್ಲಿ ನೀವಿಬ್ಬರು ಗಂಡ ಹೆಂಡತಿ ಸರ್ವೈವ್ ಆಗೋದೇ ಒಂದು ದೊಡ್ಡ ಸ್ಟ್ರಗಲ್ ಆಗಿದೆ. ಸೊ ಇಂಥದ್ರಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡದೆ ಮಕ್ಕಳನ್ನು ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಪ್ರೆಷರ್ ಬರ್ತಾ ಇದೆ, ಸೋಷಿಯಲ್ ಸ್ಟೇಟಸ್ ಪ್ರೂವ್ ಮಾಡೋದಿದೆ ಅಂಥೇಳಿ ಆತುರದಲ್ಲಿ ಮಕ್ಕಳನ್ನು ಮಾಡ್ಕೊಂಡ್ಬಿಟ್ಟು ನೀವು ಕಷ್ಟಪಡೋಕ್ಕೆ ಹೋಗ್ಬಿಡಿ, ಅವರನ್ನು ಕೂಡ ಕಷ್ಟಕ್ಕೆ ತಳ್ಳಕ್ಕೆ ಹೋಗ್ಬಿಡಿ. ಫಸ್ಟ್ ನೀವು ಸರಿಯಾಗಿ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಿ, ಫೈನಾನ್ಷಿಯಲಿ ಸ್ಟೇಬಲ್ ಆಗಿ, ಅದಾದ ನಂತರ ನಿಮ್ಮ ಚಾಯ್ಸಿಗೆ ತಕ್ಕಂತೆ ಮಕ್ಕಳನ್ನು ಮಾಡ್ಕೊಳ್ಳಿ. ಫ್ಯಾಮಿಲಿ ಪ್ರೆಷರ್ದಿಂದ ಮಕ್ಕಳನ್ನು ಮಾಡಿಕೊಳ್ಳೋಕ್ಕೆ ಹೋಗಬೇಡಿ. ಮಕ್ಕಳನ್ನು ಮಾಡೋದು ಗಂಡ ಹೆಂಡತಿಯಾಗಿ ನಿಮ್ಮ ಡಿಸಿಷನ್ ಆಗಿದೆ, ನಿಮ್ಮ ತಂದೆ ತಾಯಿಯ ಡಿಸಿಷನ್ ಅಲ್ಲ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಇಂಪ್ರೂವ್ ಮಾಡ್ಕೋಬೇಕು, ಫೈನಾನ್ಷಿಯಲ್ ಫ್ರೀಡಮನ್ನು ಬೇಗನೆ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಈಗನೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಟಿಪ್ ನಂಬರ್ 4, ಮ್ಯೂಚುವಲ್ ರೆಸ್ಪೆಕ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲವ್. ನಿಮ್ಮ ಪ್ರೀತಿಗಿಂತ ಗೌರವ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ.
ನೀವು ನಿಮ್ಮ ಜೀವನ ಸಂಗಾತಿಗೆ ಎನಿ ಟೈಮ್ ರೆಸ್ಪೆಕ್ಟನ್ನು ಕೊಡಿ. ಒಂದು ವೇಳೆ ನೀವು ನಿಮ್ಮ ಜೀವನ ಸಂಗಾತಿಗೆ ರೆಸ್ಪೆಕ್ಟನ್ನು ಕೊಡದಿದ್ದರೆ ನಿಮ್ಮ ರಿಲೇಷನ್ಶಿಪ್ಪು ಉಳಿಯಲ್ಲ, ನಿಮ್ಮ ರಿಲೇಷನ್ಶಿಪ್ಪು ಸತ್ತೋಗುತ್ತೆ. ಎಲ್ಲರಲ್ಲೂ ಕೂಡ ಒಂದು ಆತ್ಮಸಾಕ್ಷಿ ಅನ್ನೋದಿರುತ್ತೆ, ಸ್ವಾಭಿಮಾನ ಅನ್ನೋದಿರುತ್ತೆ, ನಾನು ಅನ್ನೋ ಒಂದು ಈಗೋ ಕೂಡ ಇರುತ್ತೆ. ನೀವು ಇದನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ವರ್ತನೆ ಮಾಡ್ತಾ ಇದ್ದರೆ ಎಷ್ಟೇ ಪ್ರೀತಿ ಇದ್ದರೂ ಕೂಡ ನಿಮ್ಮ ಸಂಸಾರ ಮುರಿದು ಬೀಳುತ್ತೆ. ಅದಕ್ಕಾಗಿ ನೀವು ಪ್ರೀತಿ ಕೊಡೋಕ್ಕಿಂತ ಮುಂಚೆ ರೆಸ್ಪೆಕ್ಟ್ ಕೊಡೋದನ್ನು ಕಲ್ತ್ಕೊಳ್ಳಿ. ನೀವು ನಿಮ್ಮ ಒಪಿನಿಯನ್ಗಳನ್ನು, ನಿಮ್ಮ ಬೌಂಡ್ರಿಗಳನ್ನು, ನಿಮ್ಮ ಇಂಡಿವಿಜುವಾಲಿಟಿಯನ್ನು ಹೇಗೆ ಪ್ರೀತಿಸ್ತೀರೋ ಅದೇ ಥರ ನಿಮ್ಮ ಲೈಫ್ ಪಾರ್ಟ್ನರ್ ಕೂಡ ಅವರ ಒಪಿನಿಯನ್ಗಳಿಗೆ, ಬೌಂಡ್ರಿಗಳಿಗೆ, ಇಂಡಿವಿಜುವಾಲಿಟಿಗೆ ಪ್ರೀತಿಯನ್ನು ಕೊಡ್ತಾ ಇರ್ತಾರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಕೂಡ ನಿಮ್ಮ ಟೈಮಿಗೆ ಬೆಲೆ ಕೊಡಿ, ನಿಮ್ಮ ದುಡ್ಡಿಗೆ ಬೆಲೆ ಕೊಡಿ, ನಿಮ್ಮ ಒಪಿನಿಯನ್ಗಳಿಗೆ ಬೆಲೆ ಕೊಡಿ. ಅದೇ ಥರ ನಿಮ್ಮ ಲೈಫ್ ಪಾರ್ಟ್ನರ್ನ ಟೈಮಿಗೆ, ದುಡ್ಡಿಗೆ, ಒಪಿನಿಯನ್ಗಳಿಗೆ, ಬೌಂಡ್ರಿಗಳಿಗೆ ಬೆಲೆ ಕೊಡಿ, ರೆಸ್ಪೆಕ್ಟನ್ನು ಕೊಡಿ. ಅಂದಾಗಲೇ ನಿಮ್ಮ ಸಂಸಾರ ಉಳಿಯತ್ತೆ, ಇಲ್ಲ ಅಂತಂದರೆ ಉಳಿಯಲ್ಲ. ಟಿಪ್ ನಂಬರ್ 5, ಡೋಂಟ್ ಕಾಂಪೀಟ್ ವಿತ್ ಈಚ್ ಅದರ್. ಮದುವೆ ಆದ ನಂತರ ನೀವು ಗಂಡ ಹೆಂಡತಿಯಾಗಿರ್ತೀರ. ಯು ಆರ್ ಅ ಕಪಲ್, ನಾಟ್ ಅ ಕಾಂಪಿಟೇಟರ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ಗಂಡ ಹೆಂಡತಿಯರಿಗೆ ಇದು ಅರ್ಥನೇ ಆಗಲ್ಲ. ಬಹಳಷ್ಟು ಜನ ಗಂಡ ಹೆಂಡತಿಯರು ನಾನು ಬೆಸ್ಟ್ ಆಗಿರುವೆ, ನಾನು ಜಾಸ್ತಿ ಸಂಪಾದನೆ ಮಾಡ್ತಾ ಇರುವೆ, ಇದು ನಂದು, ಇದು ನಿಂದು ಅಂಥೇಳಿ ಕಚ್ಚಾಡ್ತಾನೆ ಇರ್ತಾರೆ. ಇವರು ಗಂಡ ಹೆಂಡತಿ ಅನ್ನೋದನ್ನು ಮರೆತು ಬಿಟ್ಟು ದುಶ್ಮನ್ಗಳ ಥರ ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ. ನಿಮ್ಮ ಸಂಸಾರ ಉಳಿಬೇಕಪ್ಪ ಅಂತಂದರೆ ನೀವು ಪರಸ್ಪರ ಕಿತ್ತಾಡಕ್ಕೆ ಹೋಗ್ಬೇಡಿ, ನಿಮ್ಮಿಬ್ಬರ ಮಧ್ಯೆ ಕಾಂಪಿಟೇಷನ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಪಲ್ಸ್ ಆಗಿದ್ದೀರಾ, ಗಂಡ ಹೆಂಡತಿ ಆಗಿದ್ದೀರಾ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ಕಾಂಪಿಟೇಟರ್ಸ್ ಆಗಿಲ್ಲ. ನೀವು ರೊಮ್ಯಾನ್ಸ್ ಮಾಡಬೇಕು, ಅದನ್ನು ಬಿಟ್ಟು ಕಾಂಪಿಟೇಷನ್ ಮಾಡೋಕ್ಕೆ ಹೋಗಬಾರ್ದು. ನೀವು ಮದುವೆ ಆದ ನಂತರ ಯಾವ ರೀತಿ ಇರಬೇಕಪ್ಪ ಅಂತಂದರೆ ಅರ್ಧ ನಾರೀಶ್ವರನ ಥರ ಇರಬೇಕು. ಯಾರು ಜಾಸ್ತಿನೂ ಅಲ್ಲ, ಯಾರು ಕಡಿಮೆನೂ ಅಲ್ಲ, ಇಬ್ಬರಿಗೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ನೀವು ಮದುವೆಯಾದ ನಂತರ ಮ್ಯಾಥಮೆಟಿಕ್ಸನ್ನು ಮರ್ತು ಬಿಡಬೇಕು. 1+1=2 ಅಂತ ಹೇಳಂಗಿಲ್ಲ, 1+1=1 ಅಂತಲೇ ಹೇಳಬೇಕು. ನೀವು ಅರ್ಧ ನಾರೀಶ್ವರನ ಥರ ಅನ್ಯೋನ್ಯವಾಗಿಯೇ ಇರಬೇಕು. ನೀವು ಇಬ್ಬರು ಒಂದಾಗಿಬಿಟ್ಟು ಜಗತ್ತಿನೊಂದಿಗೆ ಕಾಂಪಿಟೇಷನ್ ಮಾಡಬೇಕು. ಅದನ್ನು ಬಿಟ್ಟು ಪರಸ್ಪರ ಕಾಂಪಿಟೇಷನ್ ಮಾಡಬಾರ್ದು. ನೀವು ಟೀಮ್ ಅನ್ನೋದನ್ನು ನೀವು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬಾರ್ದು. ಟಿಪ್ ನಂಬರ್ 6, ಎಂಬ್ರೇಸ್ ದ ಚೇಂಜ್. ನಿಮ್ಮ ಲೈಫಲ್ಲಿ ಯಾರೂ ಕೂಡ ಶಾಶ್ವತರಲ್ಲ, ಯಾವುದೂ ಕೂಡ ಶಾಶ್ವತವಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದರಲ್ಲಿ ಮುಖ್ಯವಾಗಿ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಬ್ಯೂಟಿ ಆ್ಯಂಡ್ ಪ್ರಾಪರ್ಟಿ ಆರ್ ಟೆಂಪ್ರವರಿ. ಬ್ಯೂಟಿ ಶೇಡ್ಸ್, ಪ್ರಾಪರ್ಟಿ ಶ್ರಿಂಕ್ಸ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಸದ್ಯಕ್ಕೆ ಇದ್ದಂಗೆ ಮುಂದೆ 5 ವರ್ಷ 10 ವರ್ಷ ಬಿಟ್ಟು ಇರಲ್ಲ. ಈಗ ನಿಮ್ಮ ಹೆಂಡತಿ ಮದುವೆಗಿಂತಲೂ ಮುಂಚೆ ಹೀರೋಯಿನ್ ಥರ ಇರ್ತಾಳೆ. ಸ್ಲಿಮ್ ಆಗಿ, ಫಿಟ್ ಆಗಿ, ಸಖತ್ತಾಗಿ, ಗ್ಲ್ಯಾಮರಸ್ ಆಗಿ ಕಾಣಿಸ್ತಾ ಇರ್ತಾಳೆ. ಸೊ ಇದೇ ಥರ ಅವಳು ಲೈಫ್ ಲಾಂಗ್ ಇರೋಕ್ಕಾಗಲ್ಲ. ಮದುವೆ ಆದ ನಂತರ ಆಕೆ ಬದಲಾಗ್ತಾಳೆ. ಅವಳ ದೇಹದಲ್ಲಿ ಬದಲಾವಣೆಗಳಾಗ್ತವೆ. ಅವಳ ಬ್ಯೂಟಿ ಇದೆಯಲ್ಲ, ಇದು ಮಾಸೋಕೆ ಶುರುವಾಗತ್ತೆ. ಸೊ ಈ ಬದಲಾವಣೆಯನ್ನು ನೀವು ಒಪ್ಪಿಕೊಳ್ಳಲೇಬೇಕಾಗತ್ತೆ. ಇದಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಾಗಿರಲೇಬೇಕು. ಇನ್ನು ಗಂಡು ಮಕ್ಕಳೇನು ಮದುವೆ ಆದ ನಂತರ ಅದೇ ಥರ ಇರಲ್ಲ, ಫಿಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರಲ್ಲ. ಇವರು ಕೂಡ ಅಂಕಲ್ಗಳಾಗೋರೆ. ಇವ್ರು ಹೆಂಗೆ ಹುಡುಗಿಯರು ಆಂಟಿಗಳಾಗ್ತಾರಲ್ಲ, ಅದೇ ಥರ ಹುಡುಗರು ಮುಂದೆ ಅಂಕಲ್ಗಳಾಗ್ತಾರೆ. ಮದುವೆಗೆ ಮುಂಚೆ ನಿಮ್ಮ ಗಂಡ ಈ ಥರ 6 ಪ್ಯಾಕ್ ಮಾಡಿಕೊಂಡು ಫಿಟ್ಟು, ಸ್ಲಿಮ್ಮು, ಹ್ಯಾಂಡ್ಸಮ್ ಆಗಿರ್ತಾನೆ. ಆದರೆ ಮುಂದೆ ಕಾಲ ಕಳೆದಂತೆ ಅವನ ಕೂದಲುಗಳು ಮಾಸ್ತವೆ, ಗಡ್ಡ ಎಲ್ಲ ಬೆಳಗಾಗತ್ತೆ, ಹೊಟ್ಟೆ ಬಂದುಬಿಡತ್ತೆ. ಸೊ ಈ ಥರ ಇವನಲ್ಲಿಯೂ ಕೂಡ ದೈಹಿಕ ಬದಲಾವಣೆಗಳಾಗ್ತವೆ. ಇದು ಫಿಸಿಕಲ್ ಚೇಂಜಸ್ ಆಯಿತು. ಬ್ಯೂಟಿಯಲ್ಲಿ ಈ ಥರ ಚೇಂಜಸ್ ಆದರೆ ನಿಮ್ಮ ಪ್ರಾಪರ್ಟಿ ಏನು ಅದೇ ಥರ ಇರಲ್ಲ. ನಿಮ್ಮ ಗಂಡನ ಪ್ರಾಪರ್ಟಿ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಬ್ಯೂಟಿ, ಪ್ರಾಪರ್ಟಿ ಟೆಂಪ್ರರಿ ಆಗಿವೆ. ಹೀಗಾಗಿ ನೀವು ಎನಿ ಟೈಮ್ ಬದಲಾವಣೆಗಳಿಗೆ ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಬದಲಾವಣೆಗಳನ್ನು ಒಪ್ಪಿಕೊಳ್ಳೋದನ್ನು ಕಲಿಬೇಕು. ಟಿಪ್ ನಂಬರ್ 7, ಥಿಂಕ್ ಬಿಫೋರ್ ಯು ಟಾಕ್. ನೀವು ಸಿಟ್ಟಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗಬಾರ್ದು. ನೀವು ಖುಷಿಯಾಗಿರಿ, ದುಃಖದಲ್ಲಿರಿ ಅಥವಾ ಕೋಪದಲ್ಲಿರಿ, ನೀವು ಮಾತನಾಡುವುದಕ್ಕಿಂತ ಮುಂಚೆ 1 ಅಲ್ಲ 2 ಅಲ್ಲ 10 ಅಲ್ಲ 100 ಅಲ್ಲ 1000 ಸರ್ತಿ ಯೋಚನೆ ಮಾಡಬೇಕು. ಕೋಪದಲ್ಲಿ ಆಡಿದ ಮಾತುಗಳಿಂದ ನಿಮ್ಮ ಸಂಗಾತಿಯ ಮನಸ್ಸಿನ ಮೇಲೆ ಗಾಯದ ಕಲೆಗಳು ಉಳಿದು ಬಿಡ್ತವೆ.
ಮುಂದೆ ನೀವು ಎಷ್ಟೇ ಬೆಣ್ಣೆ ಹಚ್ಚಿದ್ರೂ ಕೂಡ ಆ ಕಲೆಗಳು ಮಾಸಲ್ಲ, ಆ ಕಲೆಗಳು ಅದೇ ಥರ ಇರ್ತವೆ. ಸೊ ಈ ಗಾಯದ ಕಲೆಗಳಿಂದಲೇ, ಮಾತಿನಿಂದಲೇ ಮನಸ್ಸುಗಳು ಮುರಿದು ಬಿಡ್ತವೆ, ಮದುವೆಗಳು ಮುರಿದು ಬಿಡ್ತವೆ. ಅದಕ್ಕಾಗಿ ನೀವು ಮಾತನಾಡುವುದಕ್ಕಿಂತ ಮುಂಚೆ ಬಹಳಷ್ಟು ಯೋಚನೆ ಮಾಡಬೇಕು. ಒಂದು ವೇಳೆ ನಿಮ್ಮ ಮೂಡ್ ಸರಿಯಾಗಿಲ್ಲ, ನಿಮಗೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ, ನೀವೀಗ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದೀರಾ ಅಂತಂದರೆ ಮಾತನ್ನೇ ಅವಾಯ್ಡ್ ಮಾಡಿಬಿಡಬೇಕು. ಚೆನ್ನಾಗಿ ಊಟ ಮಾಡೋದಿದೆ, ಗಪ್ಚುಪ್ ಮಲ್ಕೊಂಬಿಡೋದಿದೆ. ಕೋಪದಲ್ಲಿದ್ದಾಗ ಮಾತಿಗೆ ಮಾತು ಬೆಳೆಸಲ್ಲ, ಬೆಳೆಸಿದರೆ ನಿಮ್ಮ ಮದುವೆ ಹಾಳಾಗತ್ತೆ. ಅದಕ್ಕಾಗಿ ಮಾತನಾಡುವುದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಒಂದು ಸರ್ತಿ ಮಾತಾಡಿದ್ರಪ್ಪ ಅಂತಂದರೆ ಮುಗೀತು, ಫಿನಿಶ್, ಅದನ್ನು ಮತ್ತೆ ಸರಿಪಡಿಸೋಕ್ಕೆ ಬರಲ್ಲ. ಟಿಪ್ ನಂಬರ್ 8, ಡೋಂಟ್ ಟ್ರೈ ಟು ವಿನ್ ಆ್ಯನ್ ಆರ್ಗ್ಯುಮೆಂಟ್. ಈಗ ಗಂಡ ಹೆಂಡತಿ ಇದ್ದೀರಪ್ಪ ಅಂತಂದರೆ ಪ್ರತಿದಿನ ಜಗಳ ಆಗೋದೇನೆ, ವಾದ ವಿವಾದ ಆಗೋದೇನೆ. ನಿಮ್ಮ ಸಂಸಾರ ಉಳಿಬೇಕಪ್ಪ ಅಂತಂದರೆ ನೀವು ನಿಮ್ಮ ವಾದ ವಿವಾದಗಳಲ್ಲಿ ಯಾವುದೇ ಕಾರಣಕ್ಕೂ ಗೆಲ್ಲೋ ಪ್ರಯತ್ನವನ್ನು ಮಾಡಬಾರ್ದು. ನೀವು ನಿಮ್ಮ ಜೀವನ ಸಂಗಾತಿಗೆ ಗೆಲ್ಲೋ ಅವಕಾಶವನ್ನು ಕೊಟ್ಬಿಡಿ. ನೀವು ಒಂದು ಹೆಜ್ಜೆ ಹಿಂದೆ ಸರೀರಿ. ನೀವು ಒಂದು ಸ್ವಲ್ಪ ಸೋತ್ರೆ ಏನು ಜಗತ್ತೇನು ಮುಳುಗಿ ಹೋಗಲ್ಲ. ಆದರೆ ಬಹಳಷ್ಟು ಜನ ಕಪಲ್ಸ್ಗಳು ಈ ರೀತಿ ಮಾಡಲ್ಲ. ಅವರು ಈ ಸಣ್ಣ ಪುಟ್ಟ ವಾದ ವಿವಾದಗಳನ್ನು, ಜಗಳಗಳನ್ನು ಈಗೋ ಮೇಲೆ ತೊಗೊತಾರೆ. ನಾನು ಯಾಕೆ ಸಣ್ಣವನಾಗಲಿ, ನಾನು ಯಾಕೆ ಸಣ್ಣವಳಾಗಲಿ, ನಾನು ಯಾಕೆ ಸಾರಿ ಕೇಳಲಿ ಅಂಥೇಳಿ ಈಗೋ ಮೇಲೆ ತೊಗೊಂಡುಬಿಟ್ಟು ಅದೇ ಥರ ಆರ್ಗ್ಯುಮೆಂಟನ್ನು ಕಂಟಿನ್ಯೂ ಮಾಡ್ತಾರೆ. ಮುಂದೆ ಹೋಗಿ ಇವರು ಆರ್ಗ್ಯುಮೆಂಟ್ನಲ್ಲಿ ಗೆಲ್ತಾರೆ, ಆದರೆ ತಮ್ಮ ಮದುವೆಯನ್ನು ಮುರ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಆರ್ಗ್ಯುಮೆಂಟ್ನಲ್ಲಿ ಗೆಲ್ಲೋ ಪ್ರಯತ್ನ ಮಾಡಬೇಡಿ. ನೀವು ಆರ್ಗ್ಯುಮೆಂಟ್ ಆಗೋ ಪರಿಸ್ಥಿತಿ ಬಂದಾಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದೆ ಅನ್ನೋದನ್ನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿ. ಸದ್ಯಕ್ಕೆ ಇದ್ರ ಮೇಲೆ ಮಾತಾಡೋದು ಬೇಡ, ನಾವಿಬ್ಬರು ಯಾವಾಗ ಕೂಲ್ ಆ್ಯಂಡ್ ಕಾಮ್ ಆಗಿರ್ತೀವೋ ಆವಾಗ ಮಾತಾಡೋಣ ಅಂಥೇಳಿ ಆ ಆರ್ಗ್ಯುಮೆಂಟನ್ನು ಅವಾಯ್ಡ್ ಮಾಡಿ. ಅಂದಾಗಲೇ ನಿಮ್ಮ ಸಂಸಾರ, ರಿಲೇಷನ್ಶಿಪ್ಪು ಉಳಿಯುತ್ತೆ. ನೀವು ಆರ್ಗ್ಯುಮೆಂಟ್ನಲ್ಲಿ ಗೆಲ್ಲೋ ಪ್ರಯತ್ನ ಮಾಡಿದರೆ ನೀವು ಆ ವ್ಯಕ್ತಿಯನ್ನು ಪರ್ಮನೆಂಟಾಗಿ ಕಳ್ಕೊತೀರ. ಆದರೆ ನೀವು ಆರ್ಗ್ಯುಮೆಂಟ್ನಲ್ಲಿ ಸೋತ್ರೆ ನೀವು ಆ ವ್ಯಕ್ತಿಯನ್ನು ನಿಮ್ಮ ಹತ್ರನೇ ಇಟ್ಕೊತೀರ, ನಿಮ್ಮ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಆರ್ಗ್ಯುಮೆಂಟ್ಗಳನ್ನ ಅವಾಯ್ಡ್ ಮಾಡಿ, ಆರ್ಗ್ಯುಮೆಂಟ್ನಲ್ಲಿ ಗೆಲ್ಲೋಕೆ ಪ್ರಯತ್ನ ಪಡಬೇಡಿ. ಟಿಪ್ ನಂಬರ್ 9, ಅಪೋಲೈಸ್ ಆ್ಯಂಡ್ ಅಪ್ರಿಸಿಯೇಟ್ ಹಾನೆಸ್ಟ್ಲಿ. ನೀವು ನಿಮ್ಮ ಮದುವೆಯ ರಿಲೇಷನ್ಶಿಪ್ನಲ್ಲಿ ನಿಮ್ಮ ಮೇಲ್ ಈಗೋವನ್ನು, ಫೀಮೇಲ್ ಈಗೋವನ್ನು ತರಕ್ಕೆ ಹೋಗ್ಬಿಡಿ. ಅಪ್ಪಿ ತಪ್ಪಿ ನಿಮ್ಮಿಂದ ಯಾವುದಾದ್ರೂ ಮಿಸ್ಟೇಕ್ ಆಯ್ತಪ್ಪ ಅಂತಂದರೆ ನನ್ನಿಂದ ಏನೂ ತಪ್ಪೇ ಆಗಿಲ್ಲ ಅಂಥೇಳಿ ಡೌಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮಿಂದ ತಪ್ಪಾಗಿದ್ದರೆ ಹಾನೆಸ್ಟಾಗಿ ನಿಮ್ಮ ತಪ್ಪನ್ನು ಒಪ್ಕೊಳ್ಳಿ, ಸಾರಿ ಕೇಳಿ ದೊಡ್ಡವರಾಗಿ. ಕ್ಷಮೆ ಕೇಳೋದು ಏನು ಸಣ್ಣ ವಿಚಾರವಲ್ಲ. ಬಲಿಷ್ಠರಾದವರು ಮಾತ್ರ ಕ್ಷಮೆ ಕೇಳ್ತಾರೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ನಿಮ್ಮಿಂದ ತಪ್ಪಾಯ್ತಾ, ಹಾನೆಸ್ಟಾಗಿ ಸಾರಿ ಕೇಳಿ, ನನ್ನಿಂದ ಈ ಥರ ತಪ್ಪಾಗಿದೆ, ಇದಕ್ಕೆ ನಾನು ಗಿಲ್ಟ್ ಫೀಲ್ ಆಗಿರುವೆ, ಮುಂದೆ ನನ್ನಿಂದ ಈ ತಪ್ಪು ರಿಪೀಟ್ ಆಗಲ್ಲ, ನಾನು ಮಾಡಿರುವ ತಪ್ಪನ್ನು ಯಾವುದೇ ಕಾರಣಕ್ಕೂ ರಿಪೀಟ್ ಮಾಡಲ್ಲ, ಇದರ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ತೆಗೆದುಕೊಳ್ಳುವೆ, ಮುಂದೆ ಈ ರೀತಿ ಆಗಲ್ಲ ಅಂಥೇಳಿ ನೀವು ಸಾರಿ ಕೇಳಿ. ಹೆಂಡತಿ ತಪ್ಪು ಮಾಡಿದರೂ ಕೂಡ ಸಾರಿ ಕೇಳಿ, ಗಂಡ ಆಗಿ ನೀವು ತಪ್ಪು ಮಾಡಿದರೂ ಕೂಡ ಸಾರಿ ಕೇಳಿ, ಮ್ಯಾಟ್ರ್ಗಳನ್ನು ಸಾರ್ಟ್ಔಟ್ ಮಾಡ್ಕೊಳ್ಳಿ. ಸಾರಿ ಕೇಳೋಕ್ಕೆ ನಾಚಬೇಡಿ, ಹೆದರಬೇಡಿ. ಒಂದು ಸಾರಿ ಕೇಳೋದ್ರಿಂದ ಏನು ಜಗತ್ತು ಮುಳುಗಿ ಹೋಗಲ್ಲ. ಸಾರಿಯನ್ನು ಕೇಳಿ. ಅದೇ ಥರ ನಿಮ್ಮ ಲೈಫ್ ಪಾರ್ಟ್ನರ್ಗೆ ನೀವು ಅಪ್ರಿಷಿಯೇಷನನ್ನು ಕೊಡ್ತಾ ಇರಿ ಹಾನೆಸ್ಟಾಗಿ. ಈಗ ನಿಮ್ಮ ಹೆಂಡತಿ ನಿಮಗೋಸ್ಕರ ಕಷ್ಟಪಡ್ತಾ ಇರ್ತಾಳೆ, ನಿಮ್ಮ ಬಟ್ಟೆ ಒಗಿತಾ ಇರ್ತಾಳೆ, ನಿಮಗೋಸ್ಕರ ರುಚಿಕಟ್ಟಾದ ಅಡುಗೆ ಮಾಡಿ ಹಾಕ್ತಾ ಇರ್ತಾಳೆ. ಸೊ ಅವಳ ಕೆಲಸವನ್ನು ಅಪ್ರಿಸಿಯೇಟ್ ಮಾಡಿ, ಅವಳಿಗೆ ಡೈಲಿ ಥ್ಯಾಂಕ್ಸ್ ಹೇಳಿ. ಸಣ್ಣ ಪುಟ್ಟ ಸಂಗತಿಗಳಿಗೂ ಕೂಡ ಅವಳಿಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದರೆ, ಜೆನ್ಯೂನ್ ಆಗಿರುವ ಕಾಂಪ್ಲಿಮೆಂಟ್ಗಳನ್ನು ಕೊಡ್ತಾ ಇದ್ದರೆ ಅವಳ ದೃಷ್ಟಿಯಲ್ಲಿ ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ. ಅದೇ ಥರ ನಿಮ್ಮ ಗಂಡ ಕೂಡ ನಿಮಗೋಸ್ಕರನೇ ಇಷ್ಟೆಲ್ಲ ಕಷ್ಟಪಡ್ತಾ ಇರ್ತಾನೆ, ನಿಮ್ಮ ಗಂಡನಿಗೂ ಕೂಡ ನೀವು ಕೂಡ ಥ್ಯಾಂಕ್ಸ್ ಹೇಳಿ, ಜೆನ್ಯೂನ್ ಆಗಿರೋ ಕಾಂಪ್ಲಿಮೆಂಟ್ಗಳನ್ನು ಕೊಡಿ. ಈ ರೀತಿ ನೀವು ಹಾನೆಸ್ಟಾಗಿ ಅಪಾಲಜಿ ಕೇಳೋದನ್ನು, ಅಪ್ರಿಸಿಯೇಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸಾರಿ ಮತ್ತು ಥ್ಯಾಂಕ್ಸ್ ಅನ್ನೋ 2 ಮ್ಯಾಜಿಕಲ್ ವರ್ಡ್ಗಳು ನಿಮ್ಮ ಬಾಯಿಯಲ್ಲಿ ಎನಿ ಟೈಮ್ ಇದ್ದರೆ ನಿಮ್ಮ ಸಂಸಾರವನ್ನು ಮುರಿಯೋಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಟಿಪ್ ನಂಬರ್ 10, ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಲೈಫ್ ಪಾರ್ಟ್ನರ್. ಒಂದು ವೇಳೆ ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಟೈಮನ್ನು ಕೊಡದಿದ್ದರೆ ನಿಮ್ಮ ಲೈಫ್ ಪಾರ್ಟ್ನರ್ ಬೋರ್ ಫೀಲ್ ಮಾಡ್ತಾರೆ, ಇಗ್ನೋರ್ಡ್ ಫೀಲ್ ಮಾಡ್ತಾರೆ, ಮತ್ತು ಬೋರ್ಡಮ್ನಿಂದಾಗಿ, ಇಗ್ನೋರೆನ್ಸ್ದಿಂದಾಗಿ ಅವರು ನಿಮಗೆ ಚೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ದೈಹಿಕವಾಗಿಯೇ ಚೀಟ್ ಮಾಡಬೇಕು ಅಂತೇನಿಲ್ಲ, ಮೆಂಟಲಿ ಚೀಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಎಮೋಷ್ನಲಿ ಚೀಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆನ್ಲೈನಲ್ಲಿ ಡೇಟಿಂಗ್ ಸೈಟ್ಸ್ಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಎಂಗೇಜ್ ಆಗೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ ನೀವೇ ಅವಕಾಶ ಕೊಟ್ಟಿರ್ತೀರಲ್ಲ.
ಸೊ ನೀವು ಅವರಿಗೆ ಟೈಮ್ ಕೊಡದೇ ಇದ್ದರೆ ಅವರು ಬೇರೆಯವ್ರ ಹತ್ರ ಟೈಮ್ ಕೇಳಿ ಹುಡ್ಕೊಂಡು ಹೋಗ್ತಾರೆ. ಸಿಂಪಲ್ ಇದೆ. ಸೊ ನೀವು ನಿಮ್ಮ ಸಂಗಾತಿಗೆ ಟೈಮನ್ನು ಕೊಡದಿದ್ದರೆ ನಿಮ್ಮ ರಿಲೇಷನ್ಶಿಪ್ಪಿನ ಬಾಂಡ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ನೀವು ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ ಎಷ್ಟೇ ಬಿಜಿ ಇದ್ದರೂ ಕೂಡ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು, ಟೈಮ್ ಫ್ರೀಡಮನ್ನು ಅಚೀವ್ ಮಾಡಬೇಕು. ಮತ್ತು ನಿಮ್ಮ ಜೀವನ ಸಂಗಾತಿಗೆ ನೀವು ಎನಿ ಟೈಮ್ ಕ್ವಾಲಿಟಿ ಟೈಮನ್ನು ಕೊಡಲೇಬೇಕು. ನಿಮ್ಮ ಜೀವನ ಸಂಗಾತಿಗೆ ನೀವೇ ಪ್ರಪಂಚ ಆಗಿರ್ತೀರ. ಸೊ ನಿಮ್ಮ ಹೆಂಡತಿಗಾಗಿ, ನಿಮ್ಮ ಗಂಡನಿಗಾಗಿ ನಿಮ್ಮ ಹತ್ರ ಟೈಮ್ ಇಲ್ಲಪ್ಪ ಅಂತಂದರೆ ನೀವು ಏನು ಮಾಡಿದರೂ ಕೂಡ ವ್ಯರ್ಥ ಇದೆ. ಟೈಮ್ ಕ್ಯಾನ್ ಮೇಕ್ ಯುವರ್ ರಿಲೇಷನ್ಶಿಪ್ ಆರ್ ಬ್ರೇಕ್ ಯುವರ್ ರಿಲೇಷನ್ಶಿಪ್. ಟೈಮ್ ಅನ್ನೋದು ತುಂಬಾ ಪವರ್ಫುಲ್ ಆಗಿದೆ. ಯಾವುದಾದ್ರೂ ಒಂದು ರಿಲೇಷನ್ಶಿಪ್ಪನ್ನು ಶುರು ಮಾಡಬೇಕಂದ್ರೂ ಕೂಡ ಅಲ್ಲಿ ಟೈಮ್ ಕೊಡಬೇಕಾಗತ್ತೆ. ಶುರುವಾದ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೋಬೇಕು, ಉಳಿಸ್ಬೇಕು, ಬೆಳೆಸ್ಬೇಕಂದ್ರೂ ಕೂಡ ಟೈಮ್ ಕೊಡಬೇಕಾಗತ್ತೆ. ಟೈಮ್ ಕೊಡಲಿಲ್ಲಪ್ಪ ಅಂತಂದರೆ ರಿಲೇಷನ್ಶಿಪ್ ಕಟ್ಟಾಗಿ ಹೋಗ್ಬಿಡತ್ತೆ. ಸೊ ಅದಕ್ಕಾಗಿ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ, ಟೈಮ್ ಫ್ರೀಡಮನ್ನು ಅಚೀವ್ ಮಾಡಿಬಿಟ್ಟು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಟಿಪ್ ನಂಬರ್ 11, ಡೋಂಟ್ ಬ್ರೇಕ್ ದ ಟ್ರಸ್ಟ್. ಯಾವುದೇ ಒಂದು ರಿಲೇಷನ್ಶಿಪ್ನಲ್ಲಿ ಟ್ರಸ್ಟ್ ಅನ್ನೋದೊಂದು ಫೌಂಡೇಶನ್ ಆಗಿರುತ್ತೆ. ಅದಕ್ಕಾಗಿ ನೀವು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಯಾವುದೇ ಥರನಾದ ಸೀಕ್ರೆಟ್ಸ್ಗಳನ್ನು ಮೇಂಟೈನ್ ಮಾಡೋಕ್ಕೆ ಹೋಗಬೇಡಿ. ಹಣದ ವಿಚಾರವಾಗಿರಬಹುದು, ಫ್ರೆಂಡ್ಶಿಪ್ಗಳ ವಿಚಾರ ಆಗಿರಬಹುದು, ಎಮೋಷನ್ಗಳ ವಿಚಾರ ಆಗಿರಬಹುದು, ಅಥವಾ ಬೇರೆ ಯಾವುದೇ ವಿಚಾರ ಆಗಿರಬಹುದು, ಅವುಗಳನ್ನು ಮುಚ್ಚಿಡಕ್ಕೆ ಹೋಗಬೇಡಿ. ನೀವು ನಿಮ್ಮ ಗಂಡ ಹೆಂಡತಿಯ ಜೊತೆಗೆ ಫುಲ್ಲಿ ಟ್ರಾನ್ಸ್ಪರೆಂಟ್ ಆಗಿರಿ. ಏನನ್ನ ಕೂಡ ಮುಚ್ಚಿಡಕ್ಕೆ ಹೋಗಬೇಡಿ. ನೀವು ಮುಚ್ಚಿಡ್ತಾ ಇದ್ದೀರಪ್ಪ ಅಂತಂದರೆ ಅಲ್ಲಿ ಟ್ರಸ್ಟ್ ಬ್ರೇಕ್ ಆಗುತ್ತೆ. ಟ್ರಸ್ಟ್ ಬ್ರೇಕ್ ಆಯ್ತಪ್ಪ ಅಂತಂದರೆ ನಿಮ್ಮ ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ. ಬಹಳಷ್ಟು ಜನ ಗಂಡ ಹೆಂಡತಿಯರು ಏನು ಮಾಡ್ತಾ ಇರ್ತಾರಪ್ಪ ಅಂತಂದರೆ ತಮ್ಮ ಫ್ರೆಂಡ್ಶಿಪ್ಗಳನ್ನು ಮುಚ್ಚಿಡ್ತಾ ಇರ್ತಾರೆ. ಬರೀ ದೋಸ್ತಿ ಅಷ್ಟೇ ಇದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗಳನ್ನು ನೀವು ನಿಮ್ಮ ಲೈಫ್ ಪಾರ್ಟ್ನರ್ಗೆ ಇಂಟ್ರಡ್ಯೂಸ್ ಮಾಡಿಕೊಡ್ಬೇಕು. ಸೊ ನೀವು ಅವರನ್ನು ಇಂಟ್ರಡ್ಯೂಸ್ ಮಾಡಿಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಅವರು ನಿಮ್ಮ ಫ್ರೆಂಡ್ಸ್ ಆಗೋಕ್ಕೆ ಲಾಯಕ್ಕಾಗಿಲ್ಲ ಅಂತಂದಂಗೆ ಅವರನ್ನು ಬಿಟ್ಟು ಬಿಡಬೇಕು. ಮುಚ್ಚಿಟ್ಟು ಕದ್ದು ಮುಚ್ಚಿ ಫ್ರೆಂಡ್ಶಿಪ್ಗಳನ್ನು ಮಾಡಿದೆ, ಅಫೇರ್ಗಳನ್ನು ಮಾಡಿದೆ, ರಿಲೇಷನ್ಶಿಪ್ಗಳನ್ನು ಬೆಳೆಸಿದೆ, ಈ ಥರ ಹಲ್ಕ ಕೆಲಸಗಳನ್ನು ನೀವು ಮಾಡೋಕ್ಕೆ ಹೋಗಬಾರ್ದು. ಇನ್ನು ಭಾಳಷ್ಟು ಜನ ಕಪಲ್ಸ್ಗಳು ಏನು ಮಾಡ್ತಾ ಇರ್ತಾರೆ, ಫೈನಾನ್ಷಿಯಲ್ ಮ್ಯಾಟ್ರ್ಗಳನ್ನು ಮುಚ್ಚಿಡ್ತಾ ಇರ್ತಾರೆ. ಕದ್ದು ಮುಚ್ಚಿ ಖರ್ಚು ಮಾಡ್ತಾ ಇರ್ತಾರೆ, ಕದ್ದು ಮುಚ್ಚಿ ಸಾಲ ಮಾಡ್ತಾ ಇರ್ತಾರೆ, ಕದ್ದು ಮುಚ್ಚಿ ಬೇರೆ ಯಾರಿಗಾದರೂ ಸಾಲ ಕೊಡ್ತಾ ಇರ್ತಾರೆ. ಸೊ ಈ ಥರನಾದ ಸಂಗತಿಗಳನ್ನು ನೀವು ಮಾಡಬಾರ್ದು. ನೀವೇನೇ ಮಾಡಿದರೂ ಕೂಡ ಅದನ್ನು ನಿಮ್ಮ ಲೈಫ್ ಪಾರ್ಟ್ನರ್ನ ಜೊತೆಗೆ ನೀವು ಶೇರ್ ಮಾಡಲೇಬೇಕು. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳಿಗಿಂತ ಜಾಸ್ತಿ ಮನಿ ಮ್ಯಾಟ್ರ್ಗಳಿಂದಲೇ ಎಷ್ಟೋ ಜನ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗತ್ತೆ, ಡಿವೋರ್ಸ್ ಆಗಿದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅದಕ್ಕಾಗಿ ಟ್ರಸ್ಟನ್ನು ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ. ಟಿಪ್ ನಂಬರ್ 12, ಫಿಸಿಕಲ್ ಇಂಟಿಮೆಸಿ ಓಂಟ್ ಫಿಕ್ಸ್ ದ ಎಮೋಷ್ನಲ್ ಡ್ಯಾಮೇಜ್. ನೀವು ಗಂಡ ಹೆಂಡತಿ ಆಗಿದ್ದೀರಪ್ಪ ಅಂತಂದರೆ ನೀವು ಒಂದು ಕಟು ಸತ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದೇನಪ್ಪ ಅಂತಂದರೆ ನಿಮ್ಮಿಬ್ಬರ ಜಗಳಗಳಿಂದ, ವಾದ ವಿವಾದಗಳಿಂದ, ಮನಸ್ತಾಪಗಳಿಂದ ಆಗಿರುವ ಎಮೋಷ್ನಲ್ ಡ್ಯಾಮೇಜನ್ನು ಫಿಸಿಕಲ್ ಇಂಟಿಮೆಸಿ ಯಾವತ್ತೂ ಕೂಡ ಸಾಲ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವಿಬ್ಬರು ಜಗಳ ಆಡಿದ್ದೀರಪ್ಪ ಅಂತಂದರೆ, ಮನಸ್ತಾಪ ಬಂದಿದೆ ಅಂತಂದರೆ ನೀವಿಬ್ಬರು ಎಮೋಷ್ನಲಿ ಡಿಸ್ಟನ್ಸ್ ಹೋಗಿರ್ತೀರ. ಸೊ ನೀವು ಮಾತಾಡಬೇಕು. ನಿಮ್ಮ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದನ್ನೆಲ್ಲ ಡಿಸ್ಕಸ್ ಮಾಡಬೇಕು. ಫಸ್ಟ್ ಎಮೋಷ್ನಲಿ ನೀವು ಮತ್ತೆ ಇದ್ದಕ್ಕಿದ್ದಂತೆ ಕ್ಲೋಸ್ ಆಗಬೇಕು. ಅದಾದ ನಂತರ ಫಿಸಿಕಲ್ ಇಂಟಿಮೆಸಿಗೆ ಹೋಗಬೇಕು. ಆದರೆ ಬಹಳಷ್ಟು ಜನ ಕಪಲ್ಸ್ಗಳು ಇದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಅವರು ನಾಯಿ ಬೆಕ್ಕುಗಳ ಥರ ಕಿತ್ತಾಡಿರ್ತಾರೆ. ಸೊ ಕಿತ್ತಾಡಿದ ನಂತರ ಗಂಡ ಹೆಂಡತಿ ಜಗಳ ರಾತ್ರಿ ಉಂಡು ಮಲಗೋ ತನಕ ಗಾದೆ ಇದೆ ಅಂತ ಹೇಳಿಬಿಟ್ಟು ಎಮೋಷ್ನಲ್ ಡಿಸ್ಟನ್ಸ್ದೊಂದಿಗೆ, ಹೆವಿ ಎಮೋಷ್ನಲ್ಗಳೊಂದಿಗೆ ಫಿಸಿಕಲ್ ಇಂಟಿಮೆಸಿಯನ್ನು ಮಾಡೋಕ್ಕೆ ಹೋಗಿಬಿಡ್ತಾರೆ. ಸೊ ಇಲ್ಲಿ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಈ ಪ್ರಾಬ್ಲಮ್ಮು ಮತ್ತಷ್ಟು ಹೆಚ್ಚಾಗತ್ತೆ. ನೀವಿಬ್ಬರು ಎಮೋಷ್ನಲಿ ಕನೆಕ್ಟ್ ಆಗದೇ ಇರುವಾಗ ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಫಿಸಿಕಲಿ ಕೋಆಪ್ರೇಟ್ ಮಾಡ್ಬೋದು. ಆದರೆ ಅವರು ಮನಸ್ಸಿನಿಂದ ಸಪೋರ್ಟ್ ಮಾಡ್ತಾ ಇಲ್ಲಪ್ಪ ಅಂತಂದರೆ ಇದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತು ಎಮೋಷ್ನಲ್ ಡಿಸ್ಟನ್ಸು ಮತ್ತಷ್ಟು ಜಾಸ್ತಿ ಆಗತ್ತೆ. ಗಾದೆ ಮಾತುಗಳನ್ನು ನಂಬಿಕೊಂಡು ನಿಮ್ಮ ಸಂಸಾರನ ನಡ್ಸೋಕ್ಕೆ ಹೋಗ್ಬೇಡಿ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ಸುಳ್ಳು ಹೇಳಿ ಮದುವೆ ಮಾಡಿದ್ದಕ್ಕೇ ಮುಂದೆ ಡೈವರ್ಸ್ ಆಗ್ತವೆ. ಸೊ ಅದಕ್ಕಾಗಿ ಎಲ್ಲವನ್ನ ಕೂಡ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ನೀವು ಜಗಳ ಆಡಿದ್ದೀರಪ್ಪ ಅಂತಂದರೆ ಫಸ್ಟ್ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ದೂರ ಮಾಡಿ. ಮೊದಲು ನೀವು ಮಾತಾಡಿ, ಅದಾದ ನಂತರ ಟಚ್ ಮಾಡಿ. ಅದನ್ನು ಬಿಟ್ಟು
ಡೈರೆಕ್ಟ್ಲಿ ಫಿಸಿಕಲ್ ಇಂಟಿಮೆಸಿಗೆ ಇಳಿಯೋಕ್ಕೆ ಹೋಗ್ಬೇಡಿ. ಇದರಿಂದ ಡಿವೋರ್ಸಿಗೆ ಹೋಗೋಕ್ಕೆ ಎಲ್ಲ ದಾರಿಗಳನ್ನು ನೀವೇ ತೆರೆದಂಗೆ ಆಗತ್ತೆ. ಟಿಪ್ ನಂಬರ್ 13, ಕೀಪ್ ಲವ್ ಆ್ಯಂಡ್ ರೊಮ್ಯಾನ್ಸ್ ಅಲೈವ್ ಇವನ್ ಆಫ್ಟರ್ ಮ್ಯಾರೇಜ್ ಆ್ಯಂಡ್ ಕಿಡ್ಸ್. ನೀವು ಮದುವೆಯಾದ ನಂತರವೂ ಕೂಡ, ನಿಮಗೆ ಮಕ್ಕಳಾದ ನಂತರವೂ ಕೂಡ ನೀವು ನಿಮ್ಮ ಪ್ರೀತಿಯನ್ನು ಮತ್ತು ರೊಮ್ಯಾನ್ಸನ್ನು ಜೀವಂತವಾಗಿಡೋಕ್ಕೆ ಎಲ್ಲ ಎಫರ್ಟ್ಗಳನ್ನು ಹಾಕಲೇಬೇಕು. ಮದುವೆಯಾದ ನಂತರ ನೀವು ನಿಮ್ಮ ಲೈಫ್ ಪಾರ್ಟ್ನರನ್ನು ಗ್ರ್ಯಾಂಟೆಡ್ ಆಗಿ ತೆಗೆದುಕೊಳ್ಳಕ್ಕೆ ಹೋಗ್ಬಿಡಿ. ಇನ್ನೇನು ಮದುವೆ ಆಗಿದೆ, ಯಾಕೆ ಇವಳಿಗಷ್ಟು ಇಂಪ್ರೆಸ್ ಮಾಡಬೇಕು ಅಂಥೇಳಿ ಈ ಥರ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಇವನೇನು ನನ್ನ ಗಂಡ ಆಗಿದ್ದಾನೆ, ಇವನಿಗೇನಷ್ಟು ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆ ಇಲ್ಲ, ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಮದುವೆಯಾದ ನಂತರ ನಿಮ್ಮ ಜೀವನ ಸಂಗಾತಿಯನ್ನು ಗ್ರ್ಯಾಂಟೆಡ್ ಆಗಿ ತೆಗೆದುಕೊಳ್ಳೋಕೆ ಹೋಗ್ಬಿಡಿ. ಮದುವೆಗೆ ಮುಂಚೆ ಹೇಗೆ ನೀವು ಅವರೊಂದಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು, ಅವರಿಗೆ ಅಟೆನ್ಷನ್ ಕೊಡ್ತಾ ಇದ್ರು, ಅವರ ಕಾಲು ಮೆಸೇಜ್ಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಮದುವೆಯಾದ ನಂತರವೂ ಕೂಡ ಅಷ್ಟೇ ಇಂಪಾರ್ಟೆನ್ಸನ್ನು ಅಟೆನ್ಷನನ್ನು ಕೊಡಿ. ಮುಂದೆ ನಿಮಗೆ ಮಕ್ಕಳಾದಾಗ ನಿಮ್ಮನ್ನು ನಿಮ್ಮ ಮಕ್ಕಳು ರಿಪ್ಲೇಸ್ ಮಾಡಬಾರ್ದು ಅನ್ನೋ ಥರ ನೋಡ್ಕೊಳ್ಳಿ. ಬಹಳಷ್ಟು ಜನ ಏನು ಮಾಡಿಬಿಡ್ತಾರಪ್ಪ ಅಂತಂದರೆ, ಮಕ್ಕಳಾದ ತಕ್ಷಣ ತಮ್ಮ ಸಂಗಾತಿಯನ್ನೇ ಮರೆತು ಬಿಡ್ತಾರೆ. ಗಂಡು ಮಗು ಆಯ್ತಪ್ಪ ಅಂತಂದರೆ ಹೆಂಡತಿ ಗಂಡನನ್ನೇ ಮರೆತು ಬಿಡ್ತಾಳೆ. ಇನ್ನು ಹೆಣ್ಣು ಮಗು ಆಯ್ತಪ್ಪ ಅಂತಂದರೆ ಗಂಡ ಹೆಂಡತಿಯನ್ನೇ ಮರೆತು ಬಿಡ್ತಾನೆ. ನೀವು ಇದಕ್ಕೆ ಅವಕಾಶ ಕೊಡಬೇಡಿ. ನೀವು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ನಿಮ್ಮ ಪ್ರೀತಿಯನ್ನು, ರೊಮ್ಯಾನ್ಸನ್ನು, ನಾಟಿನೆಸ್ಸನ್ನು ಎನಿ ಟೈಮ್ ಜೀವಂತವಾಗಿಟ್ಕೊಳ್ಳಿ. ನಿಮ್ಮ ಕಿತ್ತಾಟಗಳೊಂದಿಗೆ ನಿಮ್ಮ ಮುದ್ದಾಟಗಳನ್ನು ಕೂಡ ಜೀವಂತವಾಗಿಟ್ಕೊಳ್ಳಿ. ಆ ಒಂದು ಲವಲವಿಕೆಯನ್ನು ಸಾಯಕ್ಕೆ ಬಿಡಬೇಡಿ. ಯಾವತ್ತು ನೀವು ನಿಮ್ಮ ಮುದ್ದಾಟಗಳನ್ನು ಸಾಯಿಸ್ತಿರೋ ಅವತ್ತು ನಿಮ್ಮ ರಿಲೇಷನ್ಶಿಪ್ ಕೂಡ ಸತ್ತೋಗೋ ಹಂತಕ್ಕೆ ತಲುಪತ್ತೆ. ಸೆಕ್ಸ್ಲೆಸ್ ಮ್ಯಾರೇಜು, ರೊಮ್ಯಾನ್ಸ್ಲೆಸ್ ಮ್ಯಾರೇಜು ಜಾಸ್ತಿ ದಿನ ಮುಂದೆ ಸಾಗಲ್ಲ. ಟಿಪ್ ನಂಬರ್ 14, ಡೋಂಟ್ ಅಲೋ ಅ ಥರ್ಡ್ ಪರ್ಸನ್ ಟು ಎಂಟರ್ ಯುವರ್ ಮ್ಯಾರಿಡ್ ಲೈಫ್. ಮದುವೆಯಾದ ನಂತರ ನೀವು ನಿಮ್ಮ ಎಲ್ಲ ಹಳೆಯ ಫ್ರೆಂಡ್ಸ್ಗಳಿಗೆ, ಗರ್ಲ್ ಫ್ರೆಂಡ್ಸ್ ಇರಲಿ, ಬಾಯ್ ಫ್ರೆಂಡ್ಸ್ ಇರಲಿ, ಅನಾವಶ್ಯಕವಾದ ರಿಲೇಷನ್ಶಿಪ್ಗಳಿರಲಿ, ಅವುಗಳೆಲ್ಲದಕ್ಕೂ ಕೂಡ ಟಾಟಾ ಬಾಯ್ ಬಾಯ್ ಹೇಳಿ ಅವುಗಳನ್ನು ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬಿಡಿ. ಮದುವೆಯಾದ ನಂತರ ನೀವು ನಿಮ್ಮ ಅಪೋಸಿಟ್ ಜೆಂಡರ್ನ ವ್ಯಕ್ತಿಗಳಿಗೆ ಜಾಸ್ತಿ ಟೈಮನ್ನು, ಅಟೆನ್ಷನನ್ನು, ಕೇರನ್ನು ಕೊಡೋಕ್ಕೆ ಹೋಗ್ಬೇಡಿ. ಇದರಿಂದ ನಿಮ್ಮ ಸಂಸಾರ ಹಾಳಾಗುತ್ತೆ. ಮದುವೆ ಆದ ನಂತರ ನಿಮಗೆ ಹಳೆಯ ಫ್ರೆಂಡ್ಶಿಪ್ಗಳೊಂದಿಗೆ ಕ್ಲೋಸ್ ಆಗುವ ಅವಶ್ಯಕತೆ ಇಲ್ಲ. ಹೊಸ ಫ್ರೆಂಡ್ಸ್ಗಳನ್ನು ಮಾಡಿಕೊಂಡು ಅವರೊಂದಿಗೆ ಕ್ಲೋಸ್ ಆಗುವ ಅವಶ್ಯಕತೆ ಇಲ್ಲ. ನೀವು ಮದುವೆ ಆಗಿದ್ದೀರಪ್ಪ ಅಂತಂದರೆ ನಿಮ್ಮ ಲೈಫ್ ಪಾರ್ಟ್ನರ್ ಇರ್ತಾರಲ್ಲ, ಇವರೊಂದಿಗೇ ನೀವು ಜಾಸ್ತಿ ಫ್ರೆಂಡ್ಶಿಪ್ ಮಾಡಿ. ನಿಮ್ಮ ಲೈಫ್ ಪಾರ್ಟ್ನರನ್ನೇ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಅಪೋಸಿಟ್ ಜೆಂಡರ್ನ ವ್ಯಕ್ತಿಗಳೊಂದಿಗೆ ಕ್ಲೋಸ್ ಆಗಿ ಮೂವ್ ಮಾಡಿಬಿಟ್ಟು ಅವರನ್ನು ನಿಮ್ಮಿಬ್ಬರ ಮಧ್ಯೆ ತರಕ್ಕೆ ಹೋಗ್ಬೇಡಿ. ನಿಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಬಂದರೆ ಖಂಡಿತವಾಗಿಯೂ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು ಶುರು ಆಗೇ ಆಗ್ತವೆ, ನಿಮ್ಮ ಸಂಸಾರ ಮುರಿಯುತ್ತೆ. ಅದಕ್ಕಾಗಿ ಥರ್ಡ್ ಪರ್ಸನ್ಗೆ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮಧ್ಯೆ ಎಂಟ್ರಿ ಕೊಡಬೇಡಿ, ಬ್ಲಾಕ್ ಮಾಡಿ. ಸ್ಟ್ರಾಂಗ್ ಆಗಿರುವ ಬೌಂಡ್ರಿಗಳನ್ನು ಸೆಟ್ ಮಾಡಿ. ನೀವು ಹೆಣ್ಮಕ್ಕಳಾಗಿ ಗಂಡ್ಮಕ್ಕಳಾಗಿ ಹೊರಗಡೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಜಾಬು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದೀರಾ, ಸೋಷಿಯಲ್ ಲೈಫಲ್ಲಿ ಇದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ಅಪೋಸಿಟ್ ಜೆಂಡರ್ನ ಜೊತೆಗೆ ಮಾತಾಡಲೇಬೇಕಾಗತ್ತೆ. ಗಂಡ್ಮಕ್ಕಳೊಂದಿಗೆ ಹೆಣ್ಮಕ್ಕಳೊಂದಿಗೆ ಮಾತಾಡಲೇಬೇಕಾಗತ್ತೆ. ಫೋನ್ ನಂಬರನ್ನು ಶೇರ್ ಮಾಡಲೇಬೇಕಾಗತ್ತೆ. ನೀವು ಪರ್ಸ್ನಲ್ ಲೈಫಿಗೆ ಒಂದು ಫೋನ್ ನಂಬರನ್ನು ಮೇಂಟೈನ್ ಮಾಡಿ, ಪ್ರೊಫೆಷ್ನಲ್ ಲೈಫಿಗೆ ಇನ್ನೊಂದು ನಂಬರನ್ನು ಮೇಂಟೈನ್ ಮಾಡಿ. ಆಫೀಸ್ನಿಂದ ಬಂದ್ರಪ್ಪ ಅಂತಂದರೆ ನಂಬರ್ ಸ್ವಿಚ್ ಆಫ್ ಮಾಡಿ ಬಿಸಾಕ್ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗೋಕ್ಕೆ ಹೋಗಬೇಡಿ. ನೀವು ಅಪೋಸಿಟ್ ಜೆಂಡರ್ನೊಂದಿಗೆ ಕ್ಲೋಸ್ ಆದರೆ ಬೌಂಡ್ರಿ ಬ್ರೇಕ್ ಆಗುತ್ತೆ, ನೀವು ಸಂಸಾರ ಹಾಳು ಮಾಡ್ಕೊತೀರ. ನೀವು ಟೈಮ್ ಪಾಸಿಗೋಸ್ಕರ ಅಪೋಸಿಟ್ ಜೆಂಡರ್ನೊಂದಿಗೆ ಏನು ಫ್ರೆಂಡ್ಶಿಪ್ಗಳನ್ನ ಶುರು ಮಾಡ್ತಿರೋ ಇವೇ ಮುಂದೆ ಇಲ್ಲೀಗಲ್ ಅಫೇರ್ಗಳಾಗಿ ಕನ್ವರ್ಟ್ ಆಗ್ತವೆ. ಅದಕ್ಕಾಗಿ ಸ್ಟ್ರಾಂಗ್ ಆಗಿರುವ ಬೌಂಡ್ರಿಗಳನ್ನು ಸೆಟ್ ಮಾಡಿ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಿ. ಟಿಪ್ ನಂಬರ್ 15, ಡೋಂಟ್ ಎಕ್ಸ್ಪೆಕ್ಟ್ ಯುವರ್ ಪಾರ್ಟ್ನರ್ ಟು ರೀಡ್ ಯುವರ್ ಮೈಂಡ್. ನೀವು ಬಾಯಿ ಬಿಚ್ಚಿ ಏನನ್ನ ಹೇಳದಿದ್ರೂ ಕೂಡ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಎಲ್ಲವೂ ಕೂಡ ಗೊತ್ತಾಗಬೇಕು ಅಂಥೇಳಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ ಪಾರ್ಟ್ನರ್ ಇರ್ತಾರಲ್ಲ, ಇವರೇನು ತ್ರಿಕಾಲ ಜ್ಞಾನಿ ಅಲ್ಲ. ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ, ನಿಮಗೇನು ಬೇಕಾಗಿದೆ, ನಿಮಗೇನು ಬೇಡಾಗಿದೆ, ನಿಮಗೇನು ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನು ನೀವು ಬಾಯಿ ಬಿಚ್ಚಿ ಹೇಳದೇ ಇದ್ದರೂ ಕೂಡ ತಿಳ್ಕೊಳ್ಳೋಕ್ಕೆ ಅವರೇನು ದೊಡ್ಡ ತ್ರಿಕಾಲ ಜ್ಞಾನಿ ಅಲ್ಲ. ಈ ಥರನಾದ ಸ್ಟುಪಿಡ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಳ್ಳೋಕೆ ಹೋಗ್ಬೇಡಿ. ಸ್ಪೆಷಲ್ಲಾಗಿ ಹೇಳ್ಬೇಕಪ್ಪ ಅಂತಂದರೆ ಹೆಣ್ಮಕ್ಕಳು ಈ ಥರನಾದ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಂಡ್ಬಿಟ್ಟೆ ಗಂಡನೊಂದಿಗೆ ಜಗಳ ಮಾಡ್ಕೊತಾರೆ. ಸಣ್ಣ ಜಗಳ ಇದ್ದದ್ದೇ ದೊಡ್ಡ ಜಗಳ ಆಗಿ ಸಂಸಾರ ಹಾಳಾಗುತ್ತೆ. ಇಂತಹ ಸ್ಟುಪಿಡ್ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನಿಮಗೇನು ಬೇಕು ಅನ್ನೋದನ್ನು ಹಕ್ಕಿನಿಂದ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಹೇಳಿಬಿಟ್ಟು ಪಡ್ಕೊಳ್ಳಿ.
ಇದರಲ್ಲಿ ನಾಚುವಂಥದ್ದು ಹೆದರುವಂಥದ್ದೇನಿಲ್ಲ. ನೀವೇನು ಕಂಡವ್ರ ಹತ್ರ ಏನು ಹೇಳ್ತಾ ಇಲ್ಲ, ಕೇಳ್ತಾ ಇಲ್ಲ. ನೀವು ನಿಮ್ಮ ಗಂಡನಿಗೆ ಕೇಳ್ತಾ ಇರ್ತೀರ, ನೀವು ನಿಮ್ಮ ಹೆಂಡತಿಗೆ ಕೇಳ್ತಾ ಇರ್ತೀರ. ಸೊ ಅದಕ್ಕಾಗಿ ನಿಮ್ಮ ಫೀಲಿಂಗ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಿ. ನಿಮಗೇನು ಇಷ್ಟ, ಏನು ಇಷ್ಟ ಇಲ್ಲ, ಏನು ಬೇಕು, ಏನು ಬೇಡ ಅನ್ನೋದನ್ನು ಡೈರೆಕ್ಟಾಗಿ ಹೇಳಿಬಿಟ್ಟು ಕೇಳಿಬಿಟ್ಟು ಹಕ್ಕಿನಿಂದ ಪಡ್ಕೊಳ್ಳಿ. ಟಿಪ್ ನಂಬರ್ 16, ಫಿಕ್ಸ್ ಯುವರ್ ಇಂಟರ್ನಲ್ ಫೈಟ್ಸ್ ಯುವರ್ ಸೆಲ್ಫ್ ಓನ್ಲಿ. ಗಂಡ ಹೆಂಡತಿ ಮಧ್ಯೆ ಮನಸ್ತಾಪಗಳು ಬಂದೇ ಬರ್ತವೆ. ಇದಕ್ಕೆ ಯಾವುದೇ ಸೊಲ್ಯೂಷನ್ ಇಲ್ಲ. ನೀವು ಗಂಡ ಹೆಂಡತಿ ಆಗಿದ್ದೀರಪ್ಪ ಅಂತಂದರೆ ಪ್ರತಿದಿನ ನೀವು ಕಿತ್ತಾಡಲೇಬೇಕು, ಗುದ್ದಾಡಲೇಬೇಕು, ರಾತ್ರಿ ಮುದ್ದಾಡಲೇಬೇಕು. ದಿಸ್ ಈಸ್ ಯುವರ್ ಡ್ಯೂಟಿ. ಒಂದು ವೇಳೆ ನೀವು ಕಿತ್ತಾಡ್ದಿಲ್ಲಪ್ಪ ಅಂತಂದರೆ, ಮುದ್ದಾಡಲಿಲ್ಲ ಅಂತಂದರೆ, ಗುದ್ದಾಡಲಿಲ್ಲ, ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಲಿಲ್ಲ, ಮನಸ್ತಾಪ ಬರಲಿಲ್ಲಪ್ಪ ಅಂತಂದರೆ ನೀವು ಟ್ರೂ ಕಪಲ್ಸ್ ಅಲ್ವೇ ಅಲ್ಲ ಅಂದಂಗೆ. ನೀವು ಜಗಳ ಆಡಿದ್ದೀರಾ, ನಿಮ್ಮಿಬ್ಬರ ಮನಸ್ತಾಪ ಬಂದಿದೆ ಅಂತಂದರೆ ಅದು ನಿಮ್ಮಿಬ್ಬರ ಮಧ್ಯೆ ಮಾತ್ರ ಇರಬೇಕು. ಅದನ್ನು ನೀವಿಬ್ಬರೇ ಪರಸ್ಪರ ಕುಂತು ಡಿಸ್ಕಷನ್ ಮಾಡಿ ಬಗೆಹರಿಸ್ಕೋಬೇಕು. ಮ್ಯಾಚ್ಯೂರಾಗಿ ಈ ರೀತಿ ಬಿಹೇವ್ ಮಾಡಬೇಕು. ಅದನ್ನು ಬಿಟ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನು, ಸಣ್ಣ ಪುಟ್ಟ ಮನಸ್ತಾಪಗಳನ್ನು ತಕ್ಷಣವೇ ಮೊಬೈಲ್ ತೊಗೊಂಡ್ಬಿಟ್ಟು ನಿಮ್ಮ ಪೇರೆಂಟ್ಸ್ಗಳಿಗೆ ಹೇಳೋದು, ಮಿಕ್ಕ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಹೇಳೋದು, ಬ್ರದರು ಸಿಸ್ಟರ್ಸ್ಗಳಿಗೆ ಹೇಳೋದು, ಇಲ್ಲವೇ ಫ್ರೆಂಡ್ಸ್ಗಳಿಗೆ ಹೇಳೋದು, ಆಫೀಸ್ನ ಕಲೀಗ್ಸ್ಗಳಿಗೆ ಹೇಳೋದು ಮಾಡಿಬಿಟ್ರೆ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡ್ತಾರೆ. ನೀವು ಇವರ ಹತ್ರ ನಿಮ್ಮ ಸಮಸ್ಯೆಗಳನ್ನು ಶೇರ್ ಮಾಡೋದ್ರಿಂದ ಇವರು ನಿಮಗೆ ಸೊಲ್ಯೂಷನ್ ಕೊಡೋಲ್ಲ. ಇರೋ ಸಮಸ್ಯೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಮತ್ತಷ್ಟು ಜಾಸ್ತಿ ಆಗೋ ಥರ ಮಾಡ್ತಾರೆ, ನಿಮಗೆ ಡಿವೋರ್ಸ್ ಆಗೋ ಥರ ಮಾಡ್ತಾರೆ. ಅದಕ್ಕಾಗಿ ನೀವು ನಿಮ್ಮ ಸಂಸಾರದ ವಿಷಯಗಳನ್ನು, ಸಮಸ್ಯೆಗಳನ್ನು ಬೇರೆ ಯಾರೊಂದಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಗಂಡ ಹೆಂಡತಿ ನೀವಿಬ್ಬರೇ ಕೂತ್ಕೊಂಡು ಆರಾಮಾಗಿ ಡಿಸ್ಕಸ್ ಮಾಡಿ, ಹೊಡೆದಾಡಿ ಬಡ್ದಾಡಿ, ನಿಮ್ಮ ಬೆಡ್ರೂಮ್ ಇರೋದೇ ಇದಕ್ಕೋಸ್ಕರ. ಸೊ ನೀವಿಬ್ಬರೇ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ, ಥಿಂಗ್ಸ್ಗಳನ್ನು ಸಾರ್ಟ್ಔಟ್ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳ ಜೊತೆಗೆ, ಫ್ರೆಂಡ್ಸ್ಗಳ ಜೊತೆಗೆ, ರಿಲೇಟಿವ್ಸ್ಗಳ ಜೊತೆಗೆ ಸತ್ರು ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ಅವರು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾರೆ ಹೊರತಾಗಿ ಬೆಂಕಿಯನ್ನು ಶಾಂತ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲ್ಲ. ಟಿಪ್ ನಂಬರ್ 17, ಡೋಂಟ್ ಥ್ರಿಟನ್ ಯುವರ್ ಲೈಫ್ ಪಾರ್ಟ್ನರ್ ಡ್ಯೂರಿಂಗ್ ಫೈಟ್ಸ್. ನೀವು ನಿಮ್ಮ ಸಂಬಂಧಿಕರ ಮುಂದೆ, ಸ್ನೇಹಿತರ ಮುಂದೆ ಅಥವಾ ಮಿಕ್ಕ ಫ್ಯಾಮಿಲಿ ಮೆಂಬರ್ಸ್ಗಳ ಮುಂದೆ, ಪೇರೆಂಟ್ಸ್ಗಳ ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಲೈಫ್ ಪಾರ್ಟ್ನರ್ನ ಅವಹೇಳನವನ್ನು ಮಾಡಬೇಡಿ. ಅವರಲ್ಲಿರುವ ಕೊರತೆಗಳನ್ನು ಎತ್ತಿ ತೋರಿಸ್ಬಿಟ್ಟು ಅವರಿಗೆ ಸಜೆಷನ್ ಕೊಡೋದಾಗಲಿ, ಅವರನ್ನು ಇನ್ಸಲ್ಟ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಸೊ ನಿಮ್ಮ ಗಂಡ ಎಷ್ಟೇ ಮೂರ್ಖ ಇರಲಿ, ನಿಮ್ಮ ಹೆಂಡತಿ ಎಷ್ಟೇ ತಪ್ಪುಗಳನ್ನು ಮಾಡಲಿ, ಸೊ ಅದನ್ನು ಎಲ್ಲರ ಮುಂದೆ ಈ ಥರ ಗುಂಪು ಕಟ್ಟಿಕೊಂಡು ಪಂಚಾಯಿತಿ ಮಾಡಿದಂಗೆ ಚರ್ಚೆ ಮಾಡುವ ಮೂರ್ಖತನವನ್ನು ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಗಂಡ ಹೆಂಡತಿಯ ವಿಚಾರಗಳು ಏನಿವೆನೋ ಅವೆಲ್ಲವೂ ಕೂಡ ಬೆಡ್ರೂಮಿಗೆ ಅಷ್ಟೇ ಸೀಮಿತವಾಗಿರಬೇಕು. ಅವೆಲ್ಲವೂ ಕೂಡ ಬೀದಿಗೆ ಬರಬಾರ್ದು. ಪಬ್ಲಿಕಲ್ಲಾಗಿ ನೀವು ಅವುಗಳಿಗೆ ಸಜೆಷನ್ ಕೊಡೋದು, ಜಜ್ಮೆಂಟ್ ಮಾಡೋದು, ಇನ್ಸಲ್ಟ್ ಮಾಡೋದು ಈ ಥರ ಮಾಡಬಾರ್ದು. ಇನ್ನು ಜೊತೆಗೆ ನೀವು ಈ ಥರನಾದ ಜಗಳಗಳಾಗುವಾಗ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಬೆದರಿಕೆ ಹಾಕೋದನ್ನು ಮಾಡಬಾರ್ದು. ಗಂಡ ಜಗಳ ಆಗುವಾಗ ಹೆಂಡತಿಗೆ ಹೇಳ್ತಾ ಇರ್ತಾನೆ, ನೀನು ಇದೇ ಥರ ಜಗಳ ಮಾಡ್ತಾ ಇದ್ದರೆ ನನಗೇನು ಕಮ್ಮಿ ಆಗಿದೆ, ನಾನು ನಿಮಗೆ ಡಿವೋರ್ಸ್ ಕೊಟ್ಬಿಡ್ತೀನಿ ಅಂತ ಕೂಗಾಡ್ತಾ ಇರ್ತಾನೆ. ಇನ್ನು ಹೆಂಡತಿ ಕೂಡ ನಾನು ಈಗಲೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ, ನಾನು ಬರೋದೇ ಇಲ್ಲ, ನಾನು ಕೂಡ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ, ಕೇಸ್ ಹಾಕ್ತೀನಿ ಅಂತ ಅವಳು ಹೆದರಿಸ್ತಾ ಇರ್ತಾಳೆ. ಸೊ ನೀವು ಜಗಳ ಮಾಡುವಾಗ ನಿಮಗೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲ್ಲ. ಸೊ ಇಂಥ ಸಮಯದಲ್ಲಿ ನೀವೇನು ಮಾತಾಡ್ತಾ ಇರ್ತೀರಲ್ಲ, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ, ವಾಪಸ್ ಬರೋದೇ ಇಲ್ಲ, ಡಿವೋರ್ಸ್ ಕೊಟ್ಬಿಡ್ತೀನಿ ಅಂಥೇಳಿ, ಸೊ ಇವೇ ಮುಂದೆ ದೊಡ್ಡ ಸಮಸ್ಯೆಗಳಾಗಿ ನಿಂತು ಬಿಡ್ತವೆ, ನಿಮ್ಮ ಮದುವೆಯನ್ನು ಮುರಿತವೆ. ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಜಗಳ ಮಾಡುವಾಗ ಹೆದರಿಸೋಕ್ಕೆ ಹೋಗಬೇಡಿ. ಟಿಪ್ ನಂಬರ್ 18, ಇಗ್ನೋರ್ ಸಿಲ್ಲಿ ಥಿಂಗ್ಸ್. ಮದುವೆ ಆಗೋದಕ್ಕಿಂತ ಮುಂಚೆ ನೀವು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನಿಮ್ಮ ಪೇರೆಂಟ್ಸ್ಗಳ ಸೊತ್ತಾಗಿರ್ತೀರ. ಗಂಡನೂ ಆಯಿತು, ಹೆಂಡತಿನೂ ಆಯಿತು. ಆದರೆ ಮದುವೆ ಆದ ನಂತರ ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಸೊತ್ತಾಗಿರ್ತೀರ. ನೀವು ಗಂಡ ಹೆಂಡತಿ ಹೇಳ್ದಂಗೆ ಕೇಳಲೇಬೇಕು, ಹೆಂಡತಿ ಗಂಡ ಹೇಳ್ದಂಗೆ ಕೇಳಬೇಕು. ನೀವಿಬ್ಬರೇ ನಿಮ್ಮ ಪ್ರಪಂಚ ಆಗಿರ್ತೀರ. ಸಾಯೋ ತನಕ ನಿಮಗೆ ನಿಮ್ಮ ಅಂತಂಬಂದಿರು, ಸ್ನೇಹಿತರು, ಮನೆಯವರು, ತಂದೆ ತಾಯಿಗಳು ನಿಮಗೆ ಸಾಥ್ ಕೊಡಲ್ಲ. ಸೊ ಸಾಯೋ ತನಕ ನಿಮಗೆ ಸಾಥ್ ಕೊಡೋರು ಯಾರಪ್ಪ ಅಂತಂದರೆ ನಿಮ್ಮ ಜೀವನ ಸಂಗಾತಿ ಅಷ್ಟೇ. ಅದಕ್ಕಾಗಿ ನೀವು ನಿಮ್ಮಿಬ್ಬರ ಪ್ರಪಂಚಕ್ಕೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕು. ಮಿಕ್ಕ ಎಲ್ಲ ಸಿಲ್ಲಿ ಸಂಗತಿಗಳನ್ನು ಬಿಟ್ಟುಬಿಡಬೇಕು. ಸೊ ನಿಮ್ಮ ಲೈಫ್ ಪಾರ್ಟ್ನರ್ನಲ್ಲಿ ಏನಾದರೂ ಕೊರತೆಗಳಿದ್ದರೆ, ಅವರಲ್ಲಿ ನಿಮಗೆ ಇಷ್ಟ ಆಗದೇ ಇರೋ ಯಾವುದಾದ್ರೂ ಹ್ಯಾಬಿಟ್ಗಳಿದ್ದರೆ,
ಅಂಥವುಗಳನ್ನೆಲ್ಲ ನೀವು ಇಗ್ನೋರ್ ಮಾಡೋದನ್ನು ಕಲಿಬೇಕು. ಸೊ ನಿಮಗೆ ನಿಮ್ಮ ಗಂಡ ಹೆಂಡತಿ ಇಂಪಾರ್ಟೆಂಟ್ ಆಗಿದ್ದಾರೆ. ಸಣ್ಣ ಪುಟ್ಟ ಸಿಲ್ಲಿ ಮ್ಯಾಟ್ರ್ಗಳು, ಸಿಲ್ಲಿ ತಪ್ಪುಗಳು, ಸಿಲ್ಲಿ ಹ್ಯಾಬಿಟ್ಸ್ಗಳು ಎಲ್ಲರಲ್ಲೂ ಕೂಡ ಇರ್ತವೆ. ಅವುಗಳನ್ನು ನೀವು ಇಗ್ನೋರ್ ಮಾಡಬೇಕು. ಅವ್ರು ಹಂಗಂದರು, ಇವ್ರು ಹಿಂಗಂದರು, ರಾಜಕಾರಣ ಏನು ನಡೀತಾ ಇದೆ, ಎಲ್ಲಿ ಏನು ವಿವಾದ ನಡೀತಾ ಇದೆ, ಎಲ್ಲಿ ಜಾತಿ ಧರ್ಮ ಭಾಷಾ ವಿವಾದ ನಡೀತಾ ಇದೆ, ನಿಮ್ಮ ಸಂಬಂಧಿಕರಲ್ಲಿ ಯಾರಿಗೇನಾಗ್ತಾ ಇದೆ, ಇವೆಲ್ಲವೂ ಕೂಡ ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮ್ಮ ಲೈಫ್ ಪಾರ್ಟ್ನರ್ ಅಷ್ಟೇ, ನಿಮ್ಮ ಖುಷಿ ಅಷ್ಟೇ. ನಿಮಗೆ ಮುಂದೆ ಮಕ್ಕಳಾದರೆ ಅವರ ಎಜುಕೇಷನ್ನು, ಅವರ ಗ್ರೋತು, ಅವರ ಸಕ್ಸಸ್ಸು, ನಿಮ್ಮ ಲೈಫಿನ ಗ್ರೋತು, ಇದಷ್ಟೇ ನಿಮಗೆ ಇಂಪಾರ್ಟೆಂಟು. ಸೊ ಇದರ ಮೇಲಷ್ಟೇ ನೀವು ಫೋಕಸ್ ಮಾಡಬೇಕು. ಪಾಸಿಟಿವ್ ಸಂಗತಿಗಳ ಮೇಲಷ್ಟೇ ಫೋಕಸ್ ಮಾಡಬೇಕು. ನಿಮ್ಮ ಲೈಫಲ್ಲಿ ವೆಲ್ ಸೆಟಲ್ ಆಗೋದಕ್ಕೆ, ನಿಮ್ಮ ಲೈಫನ್ನು ಎಂಜಾಯ್ ಮಾಡೋದಕ್ಕೆ ನೀವು ಫುಲ್ಲಿ ಎಫರ್ಟ್ಗಳನ್ನು ಮಾಡಬೇಕು. ನಿಮಗೆ ಸಂಬಂಧಪಡದೇ ಇರುವ ಅನಾವಶ್ಯಕವಾದ ಸಂಗತಿಗಳಲ್ಲಿ ನೀವು ತಲೆ ಹಾಕಬಾರ್ದು. ನೀವು ಈ 18 ರೂಲ್ಸ್ಗಳನ್ನು ಫಾಲೋ ಮಾಡಿದರೆ ನೋ ಡೌಟ್ ಖಂಡಿತವಾಗಿಯೂ ನೀವು ನಿಮ್ಮ ಮ್ಯಾರಿಡ್ ಲೈಫನ್ನು ಹ್ಯಾಪಿಯಾಗಿ, ಹೆಲ್ದಿಯಾಗಿ, ವೆಲ್ದಿಯಾಗಿ, ಸಕ್ಸಸ್ಫುಲ್ಲಾಗಿ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ.